ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ವಿಷ್ಣುವರ್ಧನ್ ಅವರ ಸಮಾಧಿ ಈಗ ಅಭಿಮಾನ್ ಸ್ಟುಡಿಯೋದಲ್ಲೂ ಕೂಡ ಈಗ ಹೊಡೆದಾಕ್ತಾ ಇದ್ದಾರೆ. ಅದು ಕೂಡ ರಾತ್ರಿ ಹೊಡೆದಾಕಿರೋದು ನಿಜಕ್ಕೂ ತುಂಬಾ ಬೇಸರ ತರುವಂಥ ಸುದ್ದಿ ಅಂತಲೇ ಹೇಳ್ಬೋದು. ಇದು ವಿಷ್ಣುವರ್ಧನ್ ಅವರು ನಮ್ಮ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ತುಂಬಾ ದೊಡ್ಡದಿದೆ. ಆದರೂ ಈ ಥರ ಅವರು ಸತ್ತ ಮೇಲೂ ಕೂಡ ಅವ್ರ ಸಮಾಧಿ ವಿಚಾರದಲ್ಲಿ ಅವಾಗಲಿಂದಲೂ ಕೂಡ ತಂಟೆ ತಕರಾರುಗಳು ನಡ್ಕೊಂಡೇ ಬಂದಿದೆ. ಸದ್ಯ ಇದು ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣ ನಮ್ಮ ಕನ್ನಡ ಹಿರಿಯ ನಟರಿಲ್ಲ, ಅವ್ರ ಕುಟುಂಬಕ್ಕೆ ಸೇರಿದ್ದು, ಅವ್ರ ಕುಟುಂಬದವರ ಷಡ್ಯಂತ್ರದಿಂದ ಇದಾಗಿದೆ ಅಂತ ಹೇಳ್ತಾರೆ. ಸದ್ಯ ಅದೇ ಒಂದು ಮಾಧ್ಯಮದಲ್ಲಿ, ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಮಾತಾಡಿಸಿದ್ದಾರೆ ಬಾಲಕೃಷ್ಣ ಅವ್ರ ಮಗಳಿಗೆ. ಅವರು ನಂದಂತೂ ಇದರಲ್ಲಿ ಏನು ಪಾತ್ರ ಇಲ್ಲ, ಬಟ್ ನಮ್ಮ ಕುಟುಂಬದ ಇದೆ ಖಂಡಿತ ಅಂತ ಅವರೇ ಒಪ್ಕೊಳ್ತಾರೆ ಕೂಡ. ಈಗ ಸಾಕಷ್ಟು ಜನ ಮುಂದೆ ಬಂದು ನಾವು ಸ್ವಂತ ಜಾಗ ತೆಗೆದುಕೊಂಡು ಇಲ್ಲ ಅದೇ ಜಾಗ ನಾವು ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದರೆ ಬೇರೆ ಕಡೆ ಜಾಗಗಳು ನಾವೇ ಮಾಡ್ತೀವಿ ಅಂತೇಳಿ ಈಗ ಬರ್ತಿದ್ದಾರೆ. ಆದರೆ ಯಾಕೆ ನಮ್ಮ ಸಾಹಸ ವಿಷ್ಣುವರ್ಧನ್ ಅವ್ರ ಮೇಲೆ ಈ ಥರ ಮಾಡ್ತಿರೋದು ಗೊತ್ತಿಲ್ಲ. ಬಟ್ ನಿಜಕ್ಕೂ ಕೂಡ ಅದು ದೇವರು ಒಳ್ಳೇದು ಮಾಡಲ್ಲ ಅಂತಲೇ ಹೇಳಬೇಕು ಈ ವಿಚಾರದಲ್ಲಿ. ಅಂಥ ನಮ್ಮ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗೋಕ್ಕೆ ಮತ್ತು ಸಾಕಷ್ಟು ಹೆಸರು ಕೊಟ್ಟಿರುವಂಥ ದಾದಾ ಅಂತಲೇ ಅವ್ರನ್ನ ಕರೀತಾರೆ. ಇವತ್ತು ಇಡೀ ನಮ್ಮ ಚಿತ್ರರಂಗದಲ್ಲಿ ಅವರು ಸಾವನ್ನಪ್ಪ 10 ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ಅವ್ರು ಜೀವಂತವಾಗಿ ಇದ್ದಾರೆ ಅಂತ ನಾವು ಎಷ್ಟೋ ಜನ ಇನ್ನೂ ಅವ್ರ ನೆನಪಲ್ಲಿ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರನ್ನ ಇದು ಮಾಡ್ಕೊಳ್ತಿದ್ದೀವಿ. ಆದರೆ ಅವ್ರ ವಿಚಾರದಲ್ಲಿ ಈ ಥರ ನಡ್ಕೊಳ್ತಿರೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಧನ್ಯವಾದ.